ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋರು ಸ್ವಲ್ಪ ಎಚ್ಚರದಿಂದಿರಿ. ಖಾಸಗಿ ಕಂಪನಿಗಳಲ್ಲಿ ವೀಸಾ ಮಾಡಿಸೋದಕ್ಕೂ ಮುನ್ನ ಸರಿಯಾದ ಮಾಹಿತಿಯನ್ನ ತಿಳಿದುಕೊಳ್ಳಿ. ಯಾಕಂದ್ರೆ ಕೆಲಸ ಕೊಡಿಸ್ತೀವಿ, ವೀಸಾ ಮಾಡ್ಕೊಡ್ತೀವಿ ಅಂತ ಹೇಳಿ ಪಂಗನಾಮ ಹಾಕ್ತಾರೆ. ವೀಸಾ ಮಾಡಿಸ್ಕೊಡ್ತೀವಿ ಅಂತ ಹೇಳಿ 14 ಲಕ್ಷ ರೂಪಾಯಿಯನ್ನ ಒಂದು ಕಂಪನಿ ದೋಖಾ ಮಾಡಿದೆ. 15 ದಿನದಲ್ಲಿ ವೀಸಾ ಬರುತ್ತೆ ಅಂತ ನಟರಾಜ್ ಎನ್ನುವಂತಹ ವ್ಯಕ್ತಿಗೆ ಹೇಳಿ 14 ಲಕ್ಷವನ್ನ ಪಡೆದುಕೊಂಡು ವೀಸಾನು ಮಾಡಿಸ್ಕೊಟ್ಟಿಲ್ಲ, ಈ ಕಡೆ ಹಣವನ್ನು ವಾಪಸ್ ಕೊಟ್ಟಿಲ್ಲ. 6 ತಿಂಗಳಾಗಿದೆ ಹಣವನ್ನ ಪಡೆದುಕೊಂಡು, ಇನ್ನು ವೀಸಾ ಕೂಡ ಮಾಡಿಸ್ಕೊಟ್ಟಿಲ್ಲ. ಕ್ರೊಯಾಸ್ ಇಮಿಗ್ರೇಷನ್ ಸಂಸ್ಥೆ ವಿರುದ್ಧ ಈ ಆರೋಪ ಕೇಳಿಬಂದಿದೆ. ಸದ್ಯ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈ ವಿದೇಶದಲ್ಲಿ ಕೆಲಸ ಮಾಡಿ ಒಂದೊಳ್ಳೆ ಜೀವನ ಕಟ್ಕೊಳ್ಬೇಕು, ವಿದೇಶದಲ್ಲಿ ಒಳ್ಳೆ ಹಣವನ್ನ ಸಂಪಾದನೆ ಮಾಡಬೇಕು ಅಂತ ಹಲವು ಜನ ವೀಸಾ ಮಾಡಿಸ್ಕೊಳ್ಬೇಕು ಅಂತ ಮುಂದಾಗುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಿ. ಯಾಕಂದ್ರೆ ಇದೇ ರೀತಿ ವೀಸಾ ಮಾಡಿಸ್ಕೊಟ್ಬಿಡ್ತೀವಿ, ಕೇವಲ 14 ದಿನದಲ್ಲಿ ನಿಮಗೆ ವೀಸಾ ಬಂದ್ಬಿಡುತ್ತೆ ಅಂತ ಹೇಳಿ ಕ್ರೊಯಾಸ್ ಇಮಿಗ್ರೇಷನ್ ಎನ್ನುವಂತಹ ಒಂದು ಕಂಪನಿ ಓರ್ವ ವ್ಯಕ್ತಿಗೆ 14 ಲಕ್ಷ ರೂಪಾಯಿ ಪಂಗನಾಮವನ್ನ ಹಾಕಿದೆ. ನಾಗರಾಜ್ ಎನ್ನುವಂತಹ ವ್ಯಕ್ತಿ 14 ಲಕ್ಷ ಹಣವನ್ನ ಕೊಟ್ಟಿದ್ರು ವೀಸಾವನ್ನ ಮಾಡಿಸ್ಕೊಳ್ಳೋದಕ್ಕಂತ. ಹಣವನ್ನ ಪಡೆದುಕೊಂಡು ಸುಮಾರು 6 ತಿಂಗಳಾಗಿದೆ. 6 ತಿಂಗಳಾದ್ರೂ ಕೂಡ ಇಲ್ಲಿವರೆಗೂ ಆ ಕಂಪನಿ ವೀಸಾ ಕೂಡ ಮಾಡಿಸ್ಕೊಟ್ಟಿಲ್ಲ, ಹಣವನ್ನು ಕೂಡ ವಾಪಸ್ ಕೊಟ್ಟಿಲ್ಲ. ಹೀಗಾಗಿ ಸದ್ಯ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು 4 ವರ್ಷಗಳ ಹಿಂದೆ ಈ ನಾಗರಾಜ್ ಎನ್ನುವಂತಹ ವ್ಯಕ್ತಿ ಫಾರಿನ್ ನಲ್ಲಿ ಕೆಲಸ ಮಾಡಿದ್ರು. ಅದಾದ ನಂತರ ಅವರು ವಾಪಸ್ ಆಗಿದ್ರು. ಮತ್ತೆ ಫಾರಿನ್ ನಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದಾಗ ಅವರು ವೀಸಾ ಮಾಡಿಸೋದಕ್ಕಂತ ಯೋಚಿಸ್ತಿರುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡ್ ಬಂದಿದೆ. ಆ ಕಂಪನಿ ಯಾವುದು ಕ್ರೊಯಾಸ್ ಇಮಿಗ್ರೇಷನ್ ಎನ್ನುವಂತಹ ಕಂಪನಿ ಇದೆಯಲ್ಲ, ಆ ಕಂಪನಿ ಸಾಮಾಜಿಕ ಜಾಲತಾಣದಲ್ಲಿ ಆಡ್ ಅನ್ನ ಹಾಕಿದ್ರು. ಅದನ್ನ ನೋಡಿಕೊಂಡು ಆ ಕಂಪನಿಗೆ ಹೋದಂತಹ ನಾಗರಾಜ್ಗೆ ಇದೀಗ 14 ಲಕ್ಷ ರೂಪಾಯಿ ವಂಚಿಸಲಾಗಿದೆ. ವೀಸಾ ಮಾಡಿಸ್ಕೊಳ್ಳೋದಕ್ಕಂತ 14 ಲಕ್ಷ ಹಣವನ್ನ ನೀಡಿ ವಂಚನೆಗೆ ಒಳಗಾಗಿರುವಂತಹ, ಮೋಸಕ್ಕೊಳಗಾಗಿರುವಂತಹ ನಾಗರಾಜ್ ಜೊತೆ ನಮ್ಮ ಪ್ರತಿನಿಧಿ ಚಂದನ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಅವ್ರ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ವೀಸಾ ಮಾಡಿಸ್ಕೊಳ್ಬೇಕು ಅಂದ್ಕೊಂಡು ಅವರು ಈ ಸ್ಟೋರಿನ ಮಿಸ್ ಮಾಡದೆ ನೋಡಬೇಕು. ಯಾಕಂದರೆ ವೀಸಾ ಮಾಡಿಸ್ಕೊಳ್ಳೋಕೆ ಹೋಗಿ 14 ಲಕ್ಷ ರೂಪಾಯಿಯಷ್ಟು ಮೋಸ ಮಾಡಿರುವಂಥ ಘಟನೆಯ ಆರೋಪ ಕೇಳಿಬಂದಿದೆ. ಸದ್ಯ ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಸುನಿಲ್ ಕುಮಾರ್ ಅವರಿದ್ದಾರೆ. ಸರ್, ಯಾವ ರೀತಿ ಮೋಸ ಆಯಿತು? ನಿಮ್ಮ ಆರೋಪ ಏನು ಸರ್? ಮೇಡಮ್, ಈಗ ಕ್ರೊಯಾಸ್ ಇಮಿಗ್ರೇಷನ್ ಅಂತ ಒಂದು ಕಂಪನಿ ಇದೆ. ಇಲ್ಲಿ ಚೆನ್ನೈ ಹೆಡ್ ಆಫೀಸ್ ಇಟ್ಕೊಂಡು ಬೆಂಗಳೂರಲ್ಲಿ ಅಶೋಕನಗರ ಲಿಮಿಟ್ಸಲ್ಲಿ ಬರುತ್ತೆ. ಇವರು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಆ್ಯಡ್ ಕೊಡ್ತಾನೇ ಇದ್ದಾರೆ. L1 ಅಂತ ಒಂದು ವೀಸಾ ಇದೆ US ಅಲ್ಲಿ. ಅದು ಇಲ್ಲಿರೋ ಕಂಪನಿ US ಅಲ್ಲಿರೋ ಕಂಪನಿಗೆ ಟ್ರಾನ್ಸ್ಫರ್ ಮಾಡೋ ಒಂದು ವೀಸಾ. ಸೊ ನಾನು ಮೊದಲೇ ಎಕ್ಸ್ಪೀರಿಯನ್ಸು ಅಂದರೆ ನಾನು US ಅಲ್ಲಿದ್ದೆ ಒಂದು 2 ವರ್ಷ. ಆಮೇಲೆ ನೆದರ್ಲ್ಯಾಂಡ್ ಲಾಸ್ಟಲ್ಲಿದ್ದು ಡಿಸೆಂಬರ್ 2024 ಇಂಡಿಯಾಗೆ ಬಂದು ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಇವ್ರ ಆ್ಯಡ್ ನೋಡಿ ಇವ್ರ ಕಂಪನಿಗೆ ಭೇಟಿ ಕೊಟ್ಟು ಅವರು ಒಬ್ಬರು ಕೊಲೀಗಿದ್ದರು. ಅವ್ರ ಮ್ಯಾನೇಜರ್ ಕೃತಿಕಾನ್ ಅವರಿಗೆ ಪರಿಚಯ ಮಾಡಿಸಿ ಫೋನಲ್ಲಿ ಮಾತಾಡಿಸಿ ಇಲ್ಲ ಮಾಡ್ತೀವಿ ಅಂತ ಹೇಳಿ ಏಪ್ರಿಲ್ 13ನೇ ತಾರೀಕು 14,39,071 ರೂಪಾಯಿ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ನಾನು ಅವರಿಗೆ ಟ್ರಾನ್ಸ್ಫರ್ ಮಾಡಿದೆ. ನನ್ನ ರಿಸಿಪ್ಟ್ ಇದೆ. ಅವರು ರಿಸಿಪ್ಟ್ ಕೊಟ್ಟರು. ಇನಿಷಿಯಲಿ 1 ತಿಂಗಳು ಎಲ್ಲ ಡಾಕ್ಯುಮೆಂಟು ಈ ಡಾಕ್ಯುಮೆಂಟ ಕೇಳಿ ಎಲ್ಲ ಓಕೆ. ಅದಾದಮೇಲೆ ಸಡನ್ನಾಗಿ ಇಲ್ಲ 3 ತಿಂಗಳು ಪೇರೋಲ್ ಮಾಡಬೇಕು, ಆ ಪೇರೋಲ್ಗೆ ನಾನೇ ದುಡ್ಡು ಹಾಕಬೇಕಂತೆ. ಆಮೇಲೆ ಅದೇನೇ ನನಗೆ ವಾಪಸ್ ಪೇ ಅಂತ ಕೊಡೋದಂತೆ. ಸೊ ಇಮಿಗ್ರೇಷನ್ ಏಜೆಂಟು ಕ್ರೊಯಾಸ್ ಇಮಿಗ್ರೇಷನ್ ಅಂತ, ಇವ್ರು ಕೆಲಸ ಮಾಡೋದು ಅಮಾರ್ತಿ ಅಂತ ಹೈದರಾಬಾದಲ್ಲಿ. 2 ಫ್ರಾಡುಲೆಂಟ್ ಕಂಪನಿನೇ. ಸೊ ಲೇಬರ್ ಲಾ ಪ್ರಕಾರ ನನ್ನಿಂದ ದುಡ್ಡು ಹಾಕ್ಸ್ಕೊಂಡು ನನಗೆ ಸ್ಯಾಲ್ರಿ ಕೊಡೋದು ಯಾವ ಕಾನೂನಲ್ಲೂ ಇಲ್ಲ. ಸೊ ದೇ ಹ್ಯಾವ್ ಟು ಬಿ ಇನ್ವೆಸ್ಟಿಗೇಟೆಡ್. ನಂತರ ಎಷ್ಟೋ ಜನ ಇರ್ತಾರೆ ಪಾಪ, ಹೇಳ್ಕೊಳಕ್ಕಾಗದೆ ಎಷ್ಟೊಂದು ಜನ ಬೇಸರಲ್ಲಿರ್ತಾರೆ. ಅವರೆಲ್ಲ ಆಚೆ ತರಬೇಕು ಆ್ಯಂಡ್ ದೇ ಹ್ಯಾವ್ ಟು ಬಿ ಬಾಟ್ ಟು ದ ಜಸ್ಟಿಸ್. ಆ್ಯಂಡ್ ನನ್ನ ದುಡ್ಡು ನನಗೆ ವಾಪಸ್ ಬರಬೇಕು ಮೇಡಮ್. ಆ್ಯಂಡ್ ದೇ ನಾಟ್ ರೆಸ್ಪಾಂಡಿಂಗ್ ಕ್ಲಿಯರ್ಲಿ. ಆ್ಯಂಡ್ ಅಶೋಕನಗರ ಪೊಲೀಸ್ ಸ್ಟೇಷನಲ್ಲಿ 3 ದಿನ ಸತಾಯಿಸಿ ನನಗೆ ನಮ್ಮ ಲಾಯರ್ ಮೂಲಕ ಮಾತಾಡಿ ಪೆಟಿಷನ್ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ದೇರ್ಸ್ ನೋ ಆ್ಯಕ್ಷನ್ ಆನ್ ದ ಪೆಟಿಷನ್ ಸ್ಟಿಲ್ ನೋ. ಸರ್, ಹೈದರಾಬಾದಲ್ಲಿ ಒಂದು ಕಂಪನಿ ಇದೆ ಅಂತ ಹೇಳಿದ್ರಲ್ಲ, ಅಂದರೆ ಆ ಕಂಪನಿಯಲ್ಲಿ ನಿಮಗೆ ಕೆಲಸ ಕೊಡಿಸಿ ಆಮೇಲೆ ಅದನ್ನು ನಾವು ವೀಸಾ ಮಾಡಿಕೊಡ್ತೀವಿ ಅಂತ ಹೇಳಿದ್ದ ಅಥವಾ ಆ ಪ್ರೋಸೆಸ್? ಅದೇನೇ ಪ್ರೋಸೆಸ್ಸು.
ಬಟ್ ಇಲ್ಲಿ ಲಾಸ್ಟ್ ಒಂದು ಸತಿ ಮಾತ್ರ ಅವ್ರಿಗೆ ಯಾರೋ ಪ್ರಶಾಂತ್ ಅಂತ ಮಾತಾಡ್ಸಿದ್ರು, ಅಲ್ಲಿ ತನಕ ಕಾಂಟ್ಯಾಕ್ಟೇ ಮಾಡಿಸಲಿಲ್ಲ. ನಾನು ಸುಮಾರು ಸತಿ ಕೇಳಿ ಬೇಸತ್ತೋಗಿದ್ದೆ. ಬಟ್ ದಿಸ್ ಆರ್ ವೆರಿ ಕ್ಲಿಯರ್ಲಿ ಫ್ರಾಡುಲೆಂಟ್ ವೇಸ್ ಆಫ್ ವರ್ಕಿಂಗ್ ಆ್ಯಂಡ್ ದೇ ಹ್ಯಾವ್ ಟು ಬಿ ಬಾಟ್ ಟು ಜಸ್ಟಿಸ್. ಆ್ಯಂಡ್ ನಂತರ ಸುಮಾರು ಜನ ಇದ್ದಾರೆ, ಅವ್ರಿಗೆಲ್ಲ ತನಿಖೆ ಆಗಬೇಕು, ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು. ಸರ್, ಅವರು ಹೇಳಿರೋ ಪ್ರಕಾರ ನಿಮ್ಮನ್ನ ಯಾವ ದೇಶಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರು ಸರ್? L1A is US visa. ಓಕೆ. ಈ 14 ಲಕ್ಷ ಹಣನ ಹಂತವಾಗಿ ಹಾಕ್ಸ್ಕೊಂಡ್ರೆ ಅಥವಾ ಒಟ್ಟಿಗೆ? ಅದು ನಾನು ಸ್ಟೇಜ್ ಬೈ ಸ್ಟೇಜ್ ಕೊಡ್ತೀನಿ ಅಂತಲೂ ಹೇಳಿದ್ದೆ. ಇಲ್ಲ, ಅವರು ನಮ್ಮ ಸ್ಪಾನ್ಸರ್ ಒಪ್ಪಲ್ಲ, ನೀವು ಒಂದು ಶಾಟೇ ಕೊಡಬೇಕು ಅಂತ ಹೇಳಿದ್ರು. ಹಂಗಾಗಿ ನಾನು ಒಂದೇ ಶಾಟ್ ಕೊಡಬೇಕಾಯ್ತು. ಅದಾದ್ಮೇಲೆ ಪೇರೋಲ್ಗೆ ಅವರು ಎಷ್ಟು ಹಣ ಡಿಮ್ಯಾಂಡ್ ಮಾಡಿದ್ರು? ಈ ಘಟನೆ ಆದಮೇಲೆ ಅವರು ನೀವು 14 ಲಕ್ಷ ಹಾಕಿಸ್ಕೊಂಡ್ಮೇಲೆ ಅವ್ರ ರಿಯಾಕ್ಷನ್ ಏನಿತ್ತು? ನೀವು ಅವ್ರನ್ನ ಸಂಪರ್ಕ ಮಾಡಿದಾಗ ಅವರು ಏನು ಹೇಳಿದ್ರು ಅಂತ? ಈ ಕಮ್ಯುನಿಕೇಷನ್ನು ಯಾರೂ ಬಾಯ್ ಬಿಡಲ್ಲ ಮೇಡಮ್. ಒಬ್ರು ಕೇಳಿದ್ರೆ, ಕೃತಿಕನ್ ಅವ್ರು ಕೇಳಿದ್ರೆ ನಾನು ಯಾವಾಗಲೂ ಮೈ ಹುಷಾರಿಲ್ಲ ಅಯ್ಯಮ್ಮನಿಗೆ. ಆಮೇಲೆ ಇನ್ನೊಬ್ರು ರವಿಕಿರಣ್ ಅಂತ ಒಬ್ರು ಬಂದರು. ಐ ಹ್ಯಾವ್ ನಾಟ್ ಸ್ಪೋಕನ್ ಟು ದಟ್ ಪರ್ಸನ್ ಅಂಟಿಲ್ ಲಾಸ್ಟ್ ಇಂಟ್ರ್ಯಾಕ್ಷನ್ನು. ಅವರು ಮಿಸ್ ಆದರು. ಈಗ ಫ್ರಂಟ್ ಆಫೀಸಲ್ಲಿ ಇಬ್ಬರು ಕೂತಿರ್ತಾರೆ, ಒಬ್ಬರು, ಆಮೇಲೆ ಹಿಂದೆ ಒಬ್ಬರು ಕೂತಿರ್ತಾರೆ. ನಮಗೆ ಸ್ಟಾಫು ನಮ್ಗೆ ಕೇಳಬೇಡಿ ಅಂತಾರೆ. ಸೊ ಹೂ ಇಸ್ ದ ರೆಸ್ಪಾನ್ಸಿಬಲ್ ಪರ್ಸನ್? ಯಾರೂ ಮುಂದೆ ಬರಲ್ಲ. ಆಮೇಲೆ ಮೇಲ್ಸು, ವಾಟ್ಸಪ್ ಚಾಟ್ಸು ಎಲ್ಲ ನನ್ನ ಹತ್ರ ಇದೆ. ಎವ್ರಿಥಿಂಗ್ ಗೋಸ್ ಅನ್ಆನ್ಸರ್ಡ್ ಆ್ಯಂಡ್ ಕ್ಲಿಯರ್ಲಿ ದೇ ಆರ್ ನಾಟ್ ಕಮಿಂಗ್ ಟು ರೀಫಂಡ್. ಸರ್, ಇವಾಗ ಪೊಲೀಸ್ ಅವರು ಏನು ಹೇಳ್ತಾ ಇದ್ದಾರೆ? ತನಿಖೆ ಯಾವ ಹಂತದಲ್ಲಿದೆ ಅಂತ ಹೇಳ್ತಿದ್ದಾರೆ ಸರ್? ಪೊಲೀಸ್ ಅವರಲ್ಲಿ ನಾನು ನೋಡಿರೋ ಮಟ್ಟಿಗೆ ಕೋರ್ಸಿವ್ ಆ್ಯಕ್ಷನ್ ಇದೆ. ಬಿಕಾಸ್ ನನ್ನ 3 ದಿನ ಕಾಯಿಸಿರೋದ್ರಲ್ಲಿ ಐ ಕುಡ್ ಸಿ ದ್ಯಾಟ್ ಅವರು ಲಾಯರ್ ಕಡೆಯಿಂದ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಪ್ರಭುಸ್ವಾಮಿಯವರು SIಗೆ ಮಾತಾಡಿಸಿ ದೇ ಟ್ರೈಡ್ ಆಲ್ ವೇಸ್ ಟು ಡಿಲೇ ಇಟ್ ಆ್ಯಂಡ್ ನಾಟ್ ಗಿವ್ ಮಿ ಅಟ್ಲೀಸ್ಟ್ ಪೆಟಿಷನ್ ಥಿಂಗ್. ಆಮೇಲೆ ನಾನು ಮೀಡಿಯಾಗೆಲ್ಲ ಹೋಗ್ತೀನಿ ಅಂದಮೇಲೆ ಅವರು ಪಕ್ಕದಲ್ಲೇ ನಮ್ಮ ಸುವರ್ಣ ನ್ಯೂಸು ರಿಪೋರ್ಟ್ ಮಾಡಿ ಕಟ್ ಮಾಡಿಬಿಡಿ. ಆ್ಯಂಡ್ ಸೊ ಇದು ಕೋರ್ಸಿವ್ ಆ್ಯಕ್ಷನ್ ಇರೋದ್ರಿಂದ ದೇ ಟ್ರೈ ಟು ಡಿಲೇ ಆಲ್ವೇಸ್, ಬಟ್ ಪೆಟಿಷನ್ ಅಟ್ಲೀಸ್ಟ್ ಅಕ್ಸೆಪ್ಟ್ ಆಗಿದೆ ಆ್ಯಂಡ್ ನೋ ಆ್ಯಕ್ಷನ್ ಹ್ಯಾಸ್ ಬಿನ್ ಟೇಕನ್. ಇದು ಸುನಿಲ್ ಕುಮಾರ್ ಅವರು ಹೇಳ್ತಾ ಇರುವಂಥ ಮಾತು. ಅಂದರೆ ನೀಟಾಗಿ ನಂಬಿಸಿ 14 ಲಕ್ಷ ಹಣವನ್ನು ಹಾಕಿಸ್ಕೊಂಡು ಆಮೇಲೆ ಇವರು ಪುಂಖಾನುಪುಂಖವಾಗಿ ಕಥೆಯನ್ನು ಹೇಳ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ನಾನೊಬ್ಬನೇ ಅಲ್ಲ, ಈ ರೀತಿ ಸುಮಾರು ಪ್ರಕರಣಗಳು ನಡೆದಿದೆ, ಜನ ಎಚ್ಚರವಾಗಿರಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅಶ್ವಥ್ ಜೊತೆ ಚಂದನ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.